ಜಿಬಿಎ ಹಾಗೆ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ಯಾರೆಲ್ಲ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ವಾರಾನುಗಟ್ಲೆ ರಸ್ತೆ ಬದಿಯಲ್ಲಿ ವಾಹನವನ್ನು ನಿಲ್ಲಿಸಿರ್ತಾರೋ ಅವುಗಳ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಆರಂಭದ ಹಂತದಲ್ಲಿ ನೋಟಿಸ್ ಅನ್ನು ಅಂಟಿಸಲಾಗ್ತಾ ಇದೆ. ಸದ್ಯ ನಾನು ಇವಾಗ ಕುಮಾರ ಪಾರ್ಕ್ ರಸ್ತೆಯಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ವಾಹನಗಳು ರಸ್ತೆ ಬದಿಯಲ್ಲಿ ವಾರಾನುಗಟ್ಲೆ ವರ್ಷಾನುಗಟ್ಲೆ ನಿಂತಿರ್ತವೆ. ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಓಮಿನಿಯ ದೃಶ್ಯವನ್ನ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಓಮಿನಿಗೆ ಧೂಳಾಗಬಾರ್ದು ಅಂತ ಹೇಳಿ ಓಮಿನಿ ಮೇಲೆ ಒಂದು ಕವರ್ ಕೂಡ ಮುಚ್ಚಿರುವಂಥದ್ದು, ಹಾಗೆ ಆ ಒಂದು ಕವರ್ ಹಾರೋಗಬಾರ್ದು ಅಂತ ಹೇಳಿ ಮೇಲ್ಭಾಗದಲ್ಲಿ ಒಂದು ಕಲ್ಲನ್ನು ಕೂಡ ಇಟ್ಟಿರುವಂಥದ್ದು. ಅಷ್ಟರ ಮಟ್ಟಿಗೆ ಈ ಒಂದು ಕಾರನ್ನ ಅವರ ಓನರ್ ಸೇಫ್ ಮಾಡ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಕಾರಿನ ಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು, ಎಷ್ಟು ವರ್ಷಗಳಿಂದ ನಿಂತಿದೆ ಅಂತ ಹೇಳಿದ್ರೆ ಅದರ ಚಕ್ರವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಪಂಚರ್ ಆಗಿದೆ. ಅದ್ರ ಕೆಳಗೆ ಭಾಗದಲ್ಲಿ ಮಣ್ಣು ಕೂಡ ರಾಶಿಗಟ್ಟಲೆ ನಿಂತಿರುವಂಥದ್ದು. ಈ ರೀತಿಯಲ್ಲಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ವೆಹಿಕಲ್ಸ್ಗಳನ್ನ ರೋಡಲ್ಲಿ ನಿಲ್ಲಿಸೋದ್ರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಜೊತೆಗೆ ಬೆಂಗಳೂರಿನ ಸೌಂದರ್ಯಕ್ಕೂ ಕೂಡ ಇದು ಮಾರಕ ಆಗಿರುತ್ತೆ ಅಂತ ಹೇಳಿ ಸದ್ಯ ನೀವು ಈ ಒಂದು ವೆಹಿಕಲ್ಸ್ ಎಲ್ಲ ಗಮನಿಸ್ತಾ ಇರ್ಬೋದು. ಆಲ್ಮೋಸ್ಟ್ ಒಂದು ವಾರದಿಂದ ಒಂದೇ ಭಾಗದಲ್ಲಿ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದ್ರ ಮೇಲಿರುವಂತಹ ಧೂಳನ್ನ ನೋಡ್ತಿದ್ರೇನೆ ಹೇಳ್ಬೋದು ಎಷ್ಟರ ಮಟ್ಟಿಗೆ ಮಾಲೀಕರು ಇದ್ರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಹೇಳಿ. ಬೆಂಗಳೂರಿನ ಈ ಒಂದು ರಸ್ತೆ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ರಸ್ತೆಯಲ್ಲಿ ಈ ರೀತಿಯಲ್ಲೇ ಸಾಲುಗಟ್ಟಿ ವಾಹನಗಳನ್ನ ನಿಲ್ಸಿ ಹೋಗ್ಬಿಡ್ತಾರೆ. ಕೆಲವೊಂದಿಷ್ಟು ರಸ್ತೆಗಳಲ್ಲಿ ನೋ ಪಾರ್ಕಿಂಗ್ ಇದ್ರೂ ಕೂಡ ಆ ಒಂದು ನೋ ಪಾರ್ಕಿಂಗ್ ಜಾಗದಲ್ಲೂ ಕೂಡ ಈ ರೀತಿಯಲ್ಲಿ ವೆಹಿಕಲ್ಸ್ಗಳನ್ನ ನಿಲ್ಸಿ ಹೋಗ್ತಾರೆ. ಇದರಿಂದಾಗಿ ರಸ್ತೆಯ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅಗಲವಾದ ರಸ್ತೆ ಆದ್ರೆ ಒಂದ್ ರೀತಿಯಲ್ಲಿ, ಆದ್ರೆ ಕಿರಿದಾದ ರಸ್ತೆ ಅಂತ ಅಂದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ವಾಹನಗಳನ್ನ ನಿಲ್ಸಿದ್ರು ಅಂತ ಹೇಳಿದ್ರೆ ಅಲ್ಲಿನ ಸುತ್ತಮುತ್ತ ಜನರಿಗೆ ಸಾಕಷ್ಟು ತೊಂದರೆ ಆಗುವಂಥದ್ದು. ಈ ಒಂದು ರಸ್ತೆ ಉದ್ದಕ್ಕೆ ನಡ್ಕೊಂಡು ಹೋದ್ರೆ ಒಂದು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದಂತಹ ವೆಹಿಕಲ್ಸ್ಗಳು ಹೆಚ್ಚಾಗಿ ಸಿಗುತ್ತೆ. ಇದ್ರ ಜೊತೆಗೆ ಧೂಳು ಹಿಡಿದಂತಹ ವೆಹಿಕಲ್ಸ್ಗಳು, ಅಂದ್ರೆ ಅದರಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಎಲ್ಲದಕ್ಕೂ ಕೂಡ ಕವರ್ ಅನ್ನ ಹಾಕಿ ಹೋಗಿರುವಂಥದ್ದು. ಅಂದ್ರೆ ಇಲ್ಲಿರುವಂತಹ ಅಕ್ಕಪಕ್ಕದ ಏರಿಯಾಗಳಿಂದ ಬಂದು ಇಲ್ಲಿ ನಿಲ್ಸಿ ಹೋಗ್ತಾರೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ಬೇಜವಾಬ್ದಾರಿತನದಿಂದ, ಜೊತೆಗೆ ನಮ್ಮ ಬೆಂಗಳೂರಿಗೆ ಎಷ್ಟು ಮಾರಕ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಕಾರನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು, ಹಾಳಾಗಿರೋದ್ರ ಜೊತೆಗೆ ಈ ಒಂದು ವೆಹಿಕಲ್ ಕೂಡ ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ಇದೇ ಜಾಗದಲ್ಲಿ ಇರೋ ರೀತಿಯಲ್ಲಿ ಇದು ಕಾಣಿಸ್ತಾ ಇರುವಂಥದ್ದು. ಅದ್ರ ಮೇಲೆ ನನ್ನ ಧೂಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಸದ್ಯ ಈ ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ನೋಟಿಸ್ ಅನ್ನ ಅಂಟಿಸಲಾಗ್ತಾ ಇದೆ. 1 ವಾರಗಳ ಕಾಲ ಜಿಬಿಎ ಅಧಿಕಾರಿಗಳು ಅವರಿಗೆ ಒಂದು ಅವಕಾಶವನ್ನ ಕೊಡ್ತಾರೆ. 1 ವಾರದ ನಂತರವೂ ಕೂಡ ಯಾವುದೇ ರೀತಿಯಲ್ಲಿ ಮಾಲೀಕರು ಸ್ಪಂದನೆ ನೀಡದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಆ ಒಂದು ವೆಹಿಕಲ್ಸ್ಗಳನ್ನ ಟೋಯಿಂಗ್ ಮಾಡಲಾಗುತ್ತೆ. ಆರಂಭದ ಹಂತದಲ್ಲಿ 500 ರೂಪಾಯಿ ಫೈನ್ ಅನ್ನ ಕಟ್ಟಿ ಬಿಡಿಸ್ಕೊಂಡು ಹೋಗ್ಬೋದಾಗಿದೆ. ಅದಾದ ಬಳಿಕ ಟೋಯಿಂಗ್ ಆದ ನಂತರ ಬಂದು ಬಿಡಿಸ್ಕೊಂಡು ಹೋಗೋದಾದ್ರೆ ಟೋಯಿಂಗ್ ಚಾರ್ಜಸ್ ಅನ್ನು ಕೂಡ ವಾಹನದ ಮಾಲೀಕರು ನೀಡಬೇಕಾಗತ್ತೆ. ಒಂದು ವೇಳೆ ಟೋಯಿಂಗ್ ಮಾಡಿದ್ರೂ ಕೂಡ ಏನಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ 15 ದಿನಗಳ ಸಮಯಾವಕಾಶವನ್ನ ನೀಡಲಾಗುತ್ತೆ. ಟೋಯಿಂಗ್ ಮಾಡಿದ ಬಳಿಕವೂ ಒಂದು ವೇಳೆ ಬರಲಿಲ್ಲ ಅಂತ ಹೇಳಿದ್ರೆ ಅಂತಹ ವೆಹಿಕಲ್ಸ್ಗಳನ್ನ ಹರಾಜು ಹಾಕ್ಲಿಕ್ಕೂ ಕೂಡ ಇವಾಗ ಪೊಲೀಸ್ ಇಲಾಖೆ ಜೊತೆಗೆ ಜಿಬಿಎ ಮುಂದಾಗಿರುವಂಥದ್ದು. ಹರಾಜ್ನಲ್ಲಿ ಯಾರು ಬೇಕಾದ್ರೂ ಕೂಡ ಭಾಗವಹಿಸಬಹುದಾಗಿದೆ. ಒಟ್ಟಿನಲ್ಲಿ ಫುಟ್ಪಾತ್ ತೆರವು ಬಳಿಕ ಇದೀಗ ವಾಹನಗಳನ್ನ ತೆರವು ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಹಾಗೆ ಶೀಘ್ರದಲ್ಲೇ ನೋ ಪಾರ್ಕಿಂಗ್ ವೆಹಿಕಲ್ಸ್ಗಳನ್ನು ಕೂಡ ತೆರವು ಮಾಡಲಿಕ್ಕೆ ನಗರಾಭಿವೃದ್ಧಿ ಇಲಾಖೆ ಮುಂದಾಗಿರುವಂಥದ್ದು. ಕಾದ್ ನೋಡಬೇಕಾಗಿದೆ ನಮ್ಮ ಬೆಂಗಳೂರಲ್ಲಿ ಈ ರೀತಿಯ ಡ್ರೈವ್ಗಳು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ, ಜೊತೆಗೆ ನಾಗರಿಕರು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದನೆ ನೀಡ್ತಾರೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ರೋಡ್ಗಳಲ್ಲಿ ಈ ತರ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ, ಎಷ್ಟು ತೊಂದರೆ ಆಗುತ್ತೆ ಸರ್? ತೊಂದರೆ ಆಗುತ್ತೆ ಅಂತ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. BDAದಿಂದ ಹಿಡಿದು ಅಂಡರ್ ಬ್ರಿಡ್ಜ್ವರೆಗೂ ಈ ಪಾರ್ಕಿಂಗು ವರ್ಷಾನುಗಟ್ಟಲೆ ಇದೆ. ಈ ರೋಡ್ನಲ್ಲಿ ಮುಖ್ಯವಾಗಿ ಎಲ್ಲ ವೆಹಿಕಲ್ಸು ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಇದೆ, ಸ್ಪೀಡ್ ವೆಹಿಕಲ್ಸ್ ಇದೆ, 2 ಕಡೆಯೂ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಎಷ್ಟೋ ತಿಂಗಳು ವರ್ಷಾನುಗಟ್ಟಲೆ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಫ್ರೀ ಪಾರ್ಕಿಂಗಿಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಾತ್ರ ಅವಕಾಶ ಕೊಡಿ, ಇಲ್ಲಾದ ಅನ್ಅಥರೈಸ್ ಮಾಡಿ ಇಲ್ಲೇ ನಿಲ್ಲಿಸ್ಕೊಂಡು ನ್ಯೂಸೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಇದ್ರ ಮೇಲೆ ಫುಟ್ಪಾತ್ನಲ್ಲಿ ಅಲ್ಲಿ ತಿಂಡಿಗಳು ಮಾರ್ಕೊಂಡು ಕೇಳೋರೇ ಇಲ್ಲ, ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ ಪಬ್ಲಿಕ್. ನೋಟಿಸ್ ಎಲ್ಲ ಅಂಟಿಸ್ತಾ ಇದ್ದಾರೆ ಸರ್. ನೋಟಿಸ್ ಅಂಟಿಸಿದ್ರೆ ಮಾತ್ರ ಅಲ್ಲ, ವೆಹಿಕಲ್ ಎತ್ಕೊಂಡು ಹೋಗಿ ಬಿಸಾಕಬೇಕು, ಆಮೇಲೆ ಬರಲಿ ಅವ್ರು ನೋಡೋಣ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜಗೋಪಾಲ್. ಥ್ಯಾಂಕ್ ಯು.